ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾ? ರಾಮವಳ್ಳಿ ಮುಕ್ತಿನಾಗ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ರಾಮವಳ್ಳಿ ಅಂದ ತಕ್ಷಣ ನೆನಪಿರಬೇಕು ನಿಮಗೆಲ್ಲ, ಕನ್ನಡದ ಬಿಗ್ ಬಾಸ್ ಸೀಸನ್ 10 ನಡೆದಿದ್ದು ಅಲ್ಲೇ. ಅಂದರೆ ಅದರ ಹತ್ರನೇ ಈ ದೇವಸ್ಥಾನ ಕೂಡ ಇದೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಈ ವಿಡಿಯೋ ನೋಡಿದವರು ಒಂದು ಸಲ ಹೋಗಿ ಭೇಟಿ ಮಾಡಿ. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ, ತುಂಬ ಖುಷಿ ಕೂಡ ಕೊಡುತ್ತೆ. ಆ್ಯಂಡ್ ಇನ್ನೂ ಕನ್ಸ್ಟ್ರಕ್ಷನಲ್ಲಿರೋದ್ರಿಂದ ಜನಗಳು ಸ್ವಲ್ಪ ಕಮ್ಮಿ ಇದ್ದಾರೆ. ನಿಮಗಂತೂ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ. ಜೊತೆಗೆ ಬಿಡದಿಯಿಂದ ಮತ್ತು ಕೆಂಗೇರಿಯಿಂದ ಅಲ್ಲಿಗೆ ಬಸ್ಸಸ್ ಕೂಡ ಅವೈಲಬಲ್ ಇದೆ, ಆದರೆ ಟೈಮಿಂಗ್ಸಲ್ಲಿದೆ. ಸೊ ನಾನು ಟ್ರಾವೆಲ್ ಮಾಡಿದ್ದು ಆಟೋದಲ್ಲಿ. ಜೊತೆಗೆ ನೀವು ಅಲ್ಲಿ ಹೋಗಿದ ತಕ್ಷಣ ಸುತ್ತಮುತ್ತ ಎಷ್ಟೋ ಪ್ಲೇಸಸ್ ಕೂಡ ಇದೆ. ಅಂದರೆ ದೊಡ್ಡ ಆಲದ ಮರ ಆಗಲಿ, ರಾಮವಳ್ಳಿಲಿ ಬಿಗ್ ಬಾಸ್ ಮೊನ್ನೆ ಸೀಸನ್ 10 ಮನೆ ಆಗಲಿ, ಅವೆಲ್ಲವೂ ಕಾಣಸಿಗುತ್ತೆ ನೋಡೋದಕ್ಕೆ. ನಿಯರ್ ಬೈ ನಿಮಗೆ ರೆಸಾರ್ಟ್ಸ್ಗಳು ಕೂಡ ಇದೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಎಲ್ಲರೂ ಭೇಟಿ ಮಾಡಿ. ನಾನು ದೇವಸ್ಥಾನಕ್ಕೆ ಹೋಗಿದ ತಕ್ಷಣ, ಅಂದರೆ ಇನ್ನೂ ಹೊರಗಡೆ ದೇವಸ್ಥಾನ ಒಳಗಡೆ ಎಂಟ್ರಿ ಆಗದೇ ಕಾಂಪೌಂಡಲ್ಲೇ ಕೆಲವೊಂದು ದೇವಸ್ಥಾನಗಳಿದೆ. ಅಂದರೆ ಮೊದಲನೇ ದರ್ಶನ ನಮ್ಮ ಆದಿಮುಕ್ತಿನಾಗ ಟೆಂಪಲ್ಗೆ ಆಗಬೇಕು ಅನ್ನೋದು ಅಲ್ಲಿ ಪ್ರತೀತಿ. ಅಲ್ಲಿ ಹೋಗಿದ್ದು ಫಸ್ಟು ಆದಿಮುಕ್ತಿನಾಗ ಟೆಂಪಲ್ಗೆ ಭೇಟಿ ಮಾಡಿದೆ. ಅಲ್ಲಿ ಸೇವಾ ಕೌಂಟ್ರಲ್ಲಿ 50 ರೂಪಾಯಿ ಕೊಟ್ಟು ನಾಗ ವಿಗ್ರಹನ ತಗೊಂಡು 11 ರೂಪಾಯಿ ಇಟ್ಕೊಂಡು 9 ಪ್ರದಕ್ಷಿಣೆಗೆ ಹಾಕ್ಕೊಂಡು ಓಂ ಶ್ರೀ ಮುಕ್ತಿನಾಗಾಯ ನಮಃ ಅಂತ ಹೇಳಿ ನಮ್ಮ ಮನಸ್ಸಿನಲ್ಲಿರೋ ಕೋರಿಕೆನ ಬೇಡ್ಕೊಂಡ್ರೆ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನೋದು ಒಂದು ಪ್ರತೀತಿ ಕೂಡ ಇದೆ. ಅದಾದ ಮೇಲೆ ಅದನ್ನು ಹುಂಡಿಗೆ ಹಾಕಿ ಬರಬೇಕು. 10ನೇ ವಾರ ಅಲ್ಲಿ ಪಂಚಾಮೃತ ಅಭಿಷೇಕ ಮಾಡಿಸ್ತೀನಿ ಅಂತ ಹೇಳಿ ಅಂದ್ಕೊಂಡು ಬಂದು, ನಮ್ಮ ಕೋರಿಕೆ ಏನಿದೆ ಅದನ್ನೆಲ್ಲ ನೆರವೇರಿದ ಮೇಲೆ ನಮಗೇನು ಸಹಾಯ ಆಗುತ್ತೆ ಅದನ್ನು ನೆರವೇರಿಸ್ತೀನಿ ಅಂತ ಹೇಳಿ ಅಂದ್ಕೊಂಡು ಬರಬೇಕು. ಅದರ ಪಕ್ಕದಲ್ಲೇ ನಾಗಬನ ಇದೆ. ಅಂದರೆ 1008 ನಾಗ ಪ್ರತಿಷ್ಠೆಗಳು ಅಲ್ಲಿ ಮಾಡಿದ್ದಾರೆ. ಆಗ ಪೂಜೆ ಸ್ಟಾರ್ಟ್ ಮಾಡಿದಾಗ ನಾಗ ಪ್ರತಿಷ್ಠೆ ಏನಿದೆ, ಅಂದರೆ ಏನು ದೋಷಗಳಿದ್ರು ಏನು ಮಾಡ್ಕೋತಾರೆ ಅದು ಎಲ್ಲವೂ ಅಲ್ಲಿ ಮಾಡಿರೋದು ಸಿಗುತ್ತೆ. ನಂತರ ಅಲ್ಲಿಂದ ಮುಂದೆ ಬಂದರೆ ನಿಮಗೆ ಯಾಗಶಾಲೆ ಇದೆ. ಅಂದರೆ ಏನೇ ಹೋಮಗಳು ಅವನ ಏನೇ ನಡೆದ್ರೂ ಅಲ್ಲಿ ಮಾಡೋದಕ್ಕೆ ಅಂತ ಒಂದು ಸಪ್ರೇಟ್ ಜಾಗ ಇದೆ. ಪಕ್ಕದಲ್ಲೇ ನಿಮಗೆ ಪಟ್ಲದಮ್ಮ ದೇವಿ ಇದ್ದಾರೆ. ದೇವಸ್ಥಾನದ ಲೆಫ್ಟ್ ಸೈಡಲ್ಲಿ ಕಾಲಭೈರವೇಶ್ವರ ಸ್ವಾಮಿ ಕೂಡ ಇದ್ದಾರೆ. ಇನ್ನು ದೇವಸ್ಥಾನ ಗೋಪುರ ಇನ್ನೂ ಕನ್ಸ್ಟ್ರಕ್ಷನಲ್ಲಿ ಇರೋದ್ರಿಂದ ನಮಗೆ ಹಿಂದೆ ಗೇಟಿಂದ ದೇವ್ರನ್ನ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಅಲ್ಲಿಂದ ಹೋದ್ವಿ. ಅಲ್ಲಿ ಫಸ್ಟು ನಮಗೆ ಕಾಣಿಸಿದ್ದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಅಂದರೆ ಅಲ್ಲಿನ ವಿಗ್ರಹಗಳು ಎಲ್ಲವೂ ಎಷ್ಟು ದೊಡ್ಡದಾಗಿ ಇದೆ ಅಂದರೆ ತುಂಬ ನೋಡೋದಕ್ಕೂ ಖುಷಿ ಕೊಡುತ್ತೆ ಮನಸ್ಸಿಗೆ. ತುಂಬ ಎತ್ತರವಾಗಿವೆ ಇರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಮನಸ್ಸಿಗೆ. ಲಕ್ಷ್ಮೀ ನರಸಿಂಹಸ್ವಾಮಿ ಮುಗಿಸ್ಕೊಂಡು ಮುಂದೆ ಹೋದರೆ ನಮಗೆ ಕಾಣಸಿಗುತ್ತೆ ಗಣೇಶನ ದೇವಸ್ಥಾನ. ಅಂದರೆ ಮೊದಲನೇ ಪೂಜೆ ಯಾವಾಗಲೂ ಗಣೇಶನಿಗೆ ಅಂತ ಹೇಳ್ತಾರೆ, ಅದಕ್ಕೆ ಗಣೇಶನ ವಿಗ್ರಹ ಕೂಡ ಅಲ್ಲಿ ಇದೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ವೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂತ ಹೇಳಿ ಮುಂದೆ ಹೋಗಿ ನಮಗೆ ಕಾಣಿಸಿದ್ದು ಮುಕ್ತಿನಾಗ ದೇವರು ಸನ್ನಿಧಿ ಅಲ್ಲಿ ಕಾಣಿಸುತ್ತೆ. ಅಂದರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಮಾನೋಲಿಥಿಕ್ ಸ್ಟ್ಯಾಚ್ಯೂ ಆಫ್ ಮೋಸ್ಟ್ ಡಿಸೈರಬಲ್ ಲಾರ್ಡ್ ನಾಗ ಅಂತಲೇ ಕರೀತಾರೆ. 16ರಿಂದ 21 ಅಡಿಯಷ್ಟು ಉದ್ದ 7 ತಲೆ ಉಳ್ಳ ನಾಗ ದೇವತೆ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಅಲ್ಲಿ ನೆಲೆಸಿದ್ದಾರೆ. ಅಂದರೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿಂದ ಮುಂದೆ ಹೋದರೆ ನೀಲಾಂಬಿ ದೇವತೆ ಕಾಣಿಸ್ತಾರೆ. ಅದ್ರ ಮುಂದೆ ನಮಗೆ, ಅಂದರೆ ದೇವಸ್ಥಾನದ ಲೆಫ್ಟ್ ಸೈಡಲ್ಲಿ ನಮಗೆ ಕಾಣಸಿಗೋದು ತ್ರಯಂಬಕೇಶ್ವರ ಶಿವನ ಸನ್ನಿಧಿ. ತ್ರಯಂಬಕೇಶ್ವರ ಶಿವನ ಸನ್ನಿಧಿ ಬಂದು ಶಿವನ ತಲೆ ಮೇಲೆ ನಾಗದೇವರು ಇರೋ ಥರ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇನ್ನು ದೇವಸ್ಥಾನ ಸ್ವಲ್ಪ ಹೈಟಲ್ಲಿರೋದ್ರಿಂದ ಕೆಳಗಡೆ ನಮಗೆ ಅಲ್ಲಿ ಎಕ್ಸಿಬಿಷನ್ ಥರ ನೋಡೋದಕ್ಕೆ ಅಲ್ಲಿನ ಏನೇನು ಅವಾಗೆಲ್ಲ ಮಾಡಿದರು, ಯಾವ ರೀತಿ ಮಾಡ್ತಿದ್ರು ಅನ್ನೋದನ್ನು ಎಕ್ಸಿಬಿಷನಲ್ಲಿ ನಮಗೆ ನೋಡೋದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಂದೆ 2 ಆನೆಗಳು ಸ್ಟ್ಯಾಚ್ಯೂ ಥರ ನಿಲ್ಲಿಸಿದ್ದಾರೆ. ತುಂಬ ಚೆನ್ನಾಗಿದೆ. ದೇವಸ್ಥಾನ ಕೂಡ ನೀಟಾಗಿ ಇಟ್ಟಿದ್ದಾರೆ. ಎಲ್ಲರೂ ಒಂದು ಸಲ ಭೇಟಿ ಮಾಡಿ, ತುಂಬ ಖುಷಿ ಕೊಡುತ್ತೆ. ಜೊತೆಗೆ ಅಲ್ಲಿನ ಯಾಗಶಾಲೆಯಲ್ಲಿ ನಮಗೆ ನಾಗಪ್ರತಿಷ್ಠೆ ಆಗಲಿ, ಸರ್ಪ ಸಂಸ್ಕಾರ ಆಗಲಿ, ಆಶ್ಲೇಷ ಬಲಿಯ ಪೂಜೆಗಳಾಗಲಿ ಎಲ್ಲವೂ ನಡೆಯುತ್ತೆ. ಅದಕ್ಕೆ ಅಂತ ದಿನಗಳಿರುತ್ತೆ. ಅಲ್ಲಿನ ಏನು ಸೇವಾ ಕೌಂಟರ್ಗಳಿರುತ್ತೆ ಅಲ್ಲಿಗೆ
ಕಾಲ್ ಮಾಡಿ ಕೇಳಿ ತಿಳ್ಕೊಂಡ್ರೆ ಅವೆಲ್ಲವೂ ಅವೈಲಬಲ್ ಇದೆ. ಥ್ಯಾಂಕ್ ಯು.